ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ಮಹಾ ಎಡವಟ್ಟನ್ನು ಮಾಡಿದ್ದಾರೆ. ಎಡಗಾಲಿನ ಬದಲು ಬಲಗಾಲಿಗೆ ವೈದ್ಯರು ಆಪರೇಷನ್ ಮಾಡಿಬಿಟ್ಟಿದ್ದಾರೆ. ಎಂಥ ಡಾಕ್ಟರ್ ಇವರು? ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಆದರೆ ಇವ್ರು ಯಾರ್ರೀ? ಎಡಗಾಲಿನ ರಾಡು ತೆಗೆಯೋಕೆ ಹೋಗಿ ಬಲಗಾಲಿಗೆ ಆಪರೇಷನ್ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಜ್ಯೋತಿ ಅಂಬಾಕಿಗೆ ಆಪರೇಷನ್. 2.5 ವರ್ಷದಿಂದ ಎಡಗಾಲಿಗೆ ರಾಡ್ ಹಾಕಿದ್ರು. ಇತ್ತೀಚೆಗೆ ಕಾಲಿಗೆ ವರ್ಷದ ರಾಡ್ನಿಂದ ಕಾಲು ನೋವು ಹಿನ್ನೆಲೆ ಕಿಮ್ಸ್ ಆಸ್ಪತ್ರೆಗೆ ಹೋಗಿರ್ತಾರೆ ಡಾಕ್ಟರ್ ಸಂತೋಷ್ ಭಟ್. ಈ ವೇಳೆ ರಾಡ್ ತೆಗೆಸುವಂತೆ ಸೂಚನೆ ಕೊಡ್ತಾರೆ ಸಂತೋಷ್. ಈಗ ಕಳೆದ ಶನಿವಾರ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ನಿನ್ನೆ ಎಡಗಾಲ ಬದಲು ಬಲಗಾಲಿಗೆ ಆಪರೇಷನ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಹಿಮ್ಸ್ ಶಸ್ತ್ರಚಿಕಿತ್ಸಾ ಘಟಕ ಡಾಕ್ಟರ್ ಸಂತೋಷ್ ವಿರುದ್ಧ ಆರೋಪ ಮಾಡಿದ್ದಾರೆ. ಸದ್ಯ ಎರಡೂ ಕಾಲಿಗೆ ಬ್ಯಾಂಡೇಜ್ ಸುತ್ತಿದ್ದಾರೆ ಅಂತೆ ವೈದ್ಯರು. ಓಡಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಸಿಗೆ ಹಿಡಿದಿದ್ದಾರೆ ಜ್ಯೋತಿ. ವೈದ್ಯರ ನಿರ್ಲಕ್ಷ್ಯಕ್ಕೆ ಜ್ಯೋತಿ ಹಾಗೆ ಪೋಷಕರು ಆಕ್ರೋಶ ಹೊರಹಾಗ್ತಾ ಇದ್ದಾರೆ. ಹಾಗಾಗಿ ನೋಡಿ, ಡಾಕ್ಟ್ರು ಮಾಡಿದಂಥ ಎಡವಟ್ಟು, ಎರಡು ಕಾಲದಿ ಬ್ಯಾಂಡೇಜ್ ಕಾಣಿಸ್ತಾ ಇದೆ ನಮಗೆ. ಎಡಗಾಲದ ಬಿಟ್ಟು ಬಲಗಾಲಿಗೆ ಮಾಡಿದಾರಂತೆ. ಅಂದರೆ ಇವ್ರಿಗೆ ಗೊತ್ತಾಗ್ಲಿಲ್ವಾ? ಹಾಗಾದರೆ ಸ್ಕ್ಯಾನಿಂಗ್ ಮಾಡಲಿಲ್ವಾ? ಆ ಜ್ಯೋತಿ ಹೇಳಿದ್ರು ಕೂಡ ಇವ್ರು ಕೇಳಿಲ್ವಾ? ಹೊಸದಾಗಿ ಏನಾದರೂ ಆವಿಷ್ಕಾರ ಮಾಡೋಕ್ಕೆ ಹೋಗಿದ್ರಾ ಮತ್ತೊಂದು ಅಂತ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಆಸ್ಪತ್ರೆಯಲ್ಲಿ ಒಂದು ಎಡವಟ್ಟಿನ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬಲಗಾಲಿಗೆ ರಾಡ್ ಹಾಕಲಾಗುತ್ತೆ. ಕಳೆದ ಒಂದು 2.5 ವರ್ಷದ ಹಿಂದೆ ಅಪಘಾತ ಆಗಿರುತ್ತೆ. ಅಪಘಾತ ಆದಂತಹ ಸಂದರ್ಭದಲ್ಲಿ ರಾಡ್ ಕೂಡ ಹಾಕಿರ್ತಾರೆ. ಅದನ್ನ ಸಾಕಷ್ಟು ನೋವು ಬರುತ್ತೆ. ನೋವು ಬಂದಂತ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬೂಚನಹಳ್ಳಿ ಕಾವಲಿನ ದಂಪತಿಗಳು, ಅಂದ್ರೆ ಜ್ಯೋತಿ ಎಂಬುವ ಏನು ಮಹಿಳೆ ಏನಿದ್ದಾರೆ, ಅವರು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಬರುವಂತದ್ದು. ಇಲ್ಲಿ ಒಂದು ಎಡವಟ್ಟಿನ ಆರೋಪ ಕೇಳಿ ಬರ್ತಾ ಇದೆ. ನಮ್ಮ ಜೊತೆಗೆ ಈ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಜ್ಯೋತಿ ಎಂಬುವರು ಈಗಾಗಲೇ ಸಂಪೂರ್ಣ ಟ್ರೀಟ್ಮೆಂಟ್ ಕೂಡ ಪಡಿತಾ ಇದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಯ ಸ್ಪೆಷಲ್ ವಾರ್ಡ್. 2 ಕಾಲುಗಳನ್ನ ಈಗಾಗಲೇ ಒಂದು ಕಾಲು ಎಡಗಾಲಿಗೆ ರಾಡ್ ಹಾಕಲಾಗಿತ್ತು. ಇದೇ ಎಡಗಾಲಿಗೆ ರಾಡ್ ಕೂಡ ಹಾಕಲಾಗಿತ್ತು. ನಂತರದಲ್ಲಿ ಮತ್ತೆ ಇನ್ನೊಂದು ಚಿಕಿತ್ಸೆಯನ್ನು ಕೂಡ ಮಾಡಿರುವಂಥದ್ದು, ಮುಂದುವರಿಸಿರುವಂಥದ್ದು. ಆ ಬಲಗಾಲಕ್ಕೂ ಕೂಡ ಚಿಕಿತ್ಸೆ ಮಾಡಿದ್ದಾರೆ. ಅಲ್ಲಿ ರಾಡ್ ಇದೆ ಅನ್ನೋದು ಈಗಾಗಲೇ ಚಿಕಿತ್ಸೆ ಮಾಡಿರುವ ನಂತರ ಮತ್ತೆ ಅವರಿಗೆ ಗೊತ್ತಾಗಿರ್ತಕ್ಕಂಥದ್ದು. ಸಂಬಂಧಪಟ್ಟ ಹಾಗೆ ಈಗ ನಮ್ಮ ಜೊತೆಗೆ ಪೇಷಂಟ್ ಏನಿದ್ದಾರೆ, ಯಾಕೋ ಮೋಸ್ಟ್ಲಿ ಅವರು ಮಲಗಿದ್ದಾರೆ. ಹಸ್ಬೆಂಡ್ ನ ಮಾತಾಡ್ತೀನಿ. ಆಕ್ಚುಲಿ ಏನಾಯ್ತು ಸರ್? ಒಂದು 2.5 ವರ್ಷ ಆಯ್ತು ರಾಡ್ ತೆಗ್ದು, ರಾಡ್ ಹಾಕ್ಸಿ ರಾಡ್ ತೆಗ್ಸಕ್ ಅಂತೇಳಿ ಬಂದಿದ್ವು. ರಾಡ್ ತೆಗ್ಸಕ್ ಬಂದ್ಮೇಲೆ ಏನಾಯ್ತು, ಎಕ್ಸ್ರೇ ಎಲ್ಲ ಮಾಡಿಸಿದ್ವು, ರಿಪೋರ್ಟ್ ತರಿಸಿದ್ರು, ಎಲ್ಲ ಮಾಡಿಸಿ ಅವ್ರು ರಿಪೋರ್ಟ್ ತಂದ್ಮೇಲೆ 4 ದಿನ ಬಿಟ್ಟು ಅಂತ ಹೇಳಿದ್ರು. 4 ದಿನ ಬಿಟ್ಟು ನಿನ್ನೆ ಮಾಡಿದ್ರು ಆಪರೇಷನ್ ಥಿಯೇಟ್ರಿಗೆ ಎಲ್ಲ ಕೊಟ್ಟಿದ್ರು, ರಿಪೋರ್ಟ್ ಎಲ್ಲ ಕೊಟ್ಟಿದ್ರು. ಅವ್ರು ಆಪರೇಷನ್ ಥಿಯೇಟ್ರಿಗೆ ಹೋದ್ಮೇಲೆ ಬಲಗಾಲ ಕುಯ್ದುಬಿಟ್ಟರು, ಎಡಗಾಲ ಕುಯ್ಯದ್ಬಿಟ್ಟು. ಅದು ಎಡಗಾಲ ರಾಡ್ ಫಸ್ಟ್ ಬಲಗಾಲ ಆಪರೇಷನ್ ಮಾಡಿ ಆಮೇಲೆ ಎಡಗಾಲ ಯೂಸ್ ಮಾಡಿದ್ದಾರೆ. ಅದು ಪೇಷಂಟ್ ಹೇಳೋವರೆಗೆ ಗೊತ್ತಾಗಿರೋದು. ಈಗ ಯಾವ ವೈದ್ಯರಿಗೆ ನೀವು ಅಲ್ಲಿ ಚಿಕ್ಕಮಗಳೂರಿನಲ್ಲಿ ಎಲ್ಲಿ ತೋರಿಸಿದ್ರಿ, ಮತ್ತೆ ಇಲ್ಲಿ ಹೇಗೆ ರೆಫರ್ ಆಯ್ತು? ಯಾವ ವೈದ್ಯರು ನೋಡಿದ್ರಿ? ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ಹೋದ ತಕ್ಷಣ ಇಲ್ಲಿ ಹಾಸನ ಕಳ್ಸಿದ್ರಿ. ಅವ್ರು ಜಾಸ್ತಿ ಗೊತ್ತಿಲ್ಲ. ಮತ್ತೆ ಇಲ್ಲಿ ಬಂದ್ಮೇಲೆ ಇವ್ರನ್ನ ನೋಡಿದ್ವಿ. ಯಾರು? ಅದಕ್ಕಿಂತ ಮೊದಲೇ ಇವಾಗ ನೋಡಿ ಸಂತೋಷ ಆಗ್ತದೆ. ಫಸ್ಟಿಗೆ ಬೇರೆಯವ್ರು ನೋಡಿರೋ ಅವ್ರ ಹೆಸರು ಗೊತ್ತಿಲ್ಲ. ಈಗ ನೀವು ಏನಾಗ್ಬೇಕು ಅಂತ ಕೇಳ್ಕೊಂತೀರಾ? ಈ ತರ ಎಡವಟ್ಟಾಗಿದೆ, ಏನಾಗ್ಬೇಕು ಸರ್ಕಾರಕ್ಕೆ, ಹಿರಿಯ ಅಧಿಕಾರಿಗಳಿಗೆ ಏನಾಗ್ಬೇಕು? ನಿಮ್ ಮನೆಗೆ ಈಗ ನಿಮ್ಮ ಮಡದಿನವರು ನಮ್ಮ ಮನೆಯವರು ಏನಾಗ್ಬೇಕು ಅಂತ ಕೇಳ್ಕೊಂತೀರಾ? ಅವರು ಅದೇನೋ ಸೌಲಭ್ಯ ಮಾಡ್ಕೊಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ನಿಮ್ಗೆ ಏನೋ ಬೇಕಾದ್ರೆ ನಾವು ಸೌಲಭ್ಯ ಮಾಡ್ಕೊಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಹಿರಿಯ ಅಧಿಕಾರಿ ಒಬ್ರು ಬಂದಿದ್ರು. ಬೆಳಿಗ್ಗೆ ಬಂದು ಆಮೇಲೆ ಬರ್ತೀವಿ, ಎಲ್ಲ ಕರೆಸ್ತೀವಿ, ಮಾತಾಡ್ತೀವಿ, ನಿಮ್ಗೆ ಏನಿದೆಯೋ ಅದು ಮಾಡ್ಕೊಡ್ತೀವಿ ಅಂತ ಹೋಗಿದ್ದಾರೆ. ಈಗ ಇವರು ಹೇಗಿದ್ದಾರೆ? ಮಾತಾಡ್ತಾ ಇದಾರ? ನಿಮ್ಮ ಮನೆಯವರು ಹೇಗೆ ಮಾತಾಡ್ತಿದ್ದಾರೆ? ಪರವಾಗಿಲ್ಲ. ನಿಮ್ಮ ಹೆಸರೇನು? ಓಕೆ. ಇದು ಜ್ಯೋತಿಯವರ ಪತಿ ಏನಿದ್ದಾರೆ ಹನುಮಂತ ಅವರು ಮಾತನಾಡುವಂತ ಮಾತು ಈ ರೀತಿ. ಚಿಕ್ಕಮಗಳೂರಿನಿಂದ ಇಲ್ಲಿಗೆ ರೆಫರ್ ಮಾಡ್ತಾರೆ, ನಾವು ಇಲ್ಲಿ ಬಂದು ತೋರಿಸ್ತೀವಿ. ನಂತರ ವೈದ್ಯರೇನಿದ್ರೆ ವೈದ್ಯರು ಚಿಕಿತ್ಸೆಯನ್ನು ನೀಡಿದ್ದಾರೆ. ಆದ್ರೆ ಈ ರೀತಿ ಎಡವಟ್ಟಾಗಿರೋದಕ್ಕೆ ಹಿರಿಯ ವೈದ್ಯಾಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಒಟ್ಟಾರೆ ನಮಗೆ ಚಿಕಿತ್ಸೆ ನೀಡಬೇಕು, ಜೊತೆಗೆ ನಮ್ಮವರು ಮೊದಲು ಹೇಗಿದ್ರು ಹಾಗಾಗ್ಬೇಕು ಅನ್ನುವ ಮಾತುಗಳನ್ನ ಕೂಡ TV5 ಜೊತೆ ಹಂಚಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.